ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ರಾಮ ವಿಶ್ವಾಮಿತ್ರರ ಜನ್ಮ ಕಥೆ ಎಂಬ 87ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಭೀಷ್ಮಾಚಾರ್ಯರನ್ನು ಕುರಿತು ಕೇಳುತ್ತಾನೆ, ತಾತ, ನನಗೆ ಇದೊಂದು ಸಂಶಯ ಉಂಟು. ಜಮದಗ್ನಿಪುತ್ರನಾದ ಪರಶುರಾಮನ ವಿಷಯವಾಗಿ ಒಂದು ದೊಡ್ಡ ಸಂಶಯ ಉಂಟಾಗಿದೆ. ಬ್ರಹ್ಮಬಲದಿಂದ ತುಂಬಿದ ಚವನಾದಿ ಮಹರ್ಷಿಗಳಲ್ಲಿ ಕ್ಷತ್ರಿಯ ಧರ್ಮವನ್ನು ಅವಲಂಬಿಸಿದ ಪರಶುರಾಮನು ಹುಟ್ಟಿದುದು ಹೇಗೆ? ಏಕೆಂದರೆ ಎಲ್ಲರೂ ಭೃಗುಕುಲಕ್ಕೆ ಸೇರಿದವರೇ. ಉತ್ತಮ ಬ್ರಹ್ಮರ್ಷಿ ಕುಲದಲ್ಲಿ ಹುಟ್ಟಿದ ಅವನು ಕ್ಷತ್ರಿಯ ಧರ್ಮವನ್ನು ಅವಲಂಬಿಸಿ ರಾಜರನ್ನು ಕೊಲೆ ಮಾಡಿದುದು ಹೇಗೆ? ಮತ್ತು ಕುಶಿಕ ವಂಶದಲ್ಲಿ ಕ್ಷತ್ರಿಯನಾಗಿ ಹುಟ್ಟಿದ ವಿಶ್ವಾಮಿತ್ರನು ಬ್ರಾಹ್ಮಣನಾದುದು ಹೇಗೆ? ಮತ್ತು ಆ ರಾಮ ವಿಶ್ವಾಮಿತ್ರರ ಪ್ರಭಾವವು ಮಹತ್ತಾದುದು, ಬಹಳ ಶ್ಲಾಘ್ಯವಾದುದು, ಬಹಳ ಆಶ್ಚರ್ಯಕರವಾದುದು. ಮೇಲೆ ಹೇಳಿದ ಜಾತಿ ಧರ್ಮ ವ್ಯತ್ಯಾಸಗಳು ಚವನ ಕುಶಿಕರ ಮಕ್ಕಳಿಗೆ ಬಾರದೆ ಆ ಮಕ್ಕಳಿಗೆ ಉಂಟಾದುದು ಹೇಗೆ? ಇದರ ತತ್ವವನ್ನು ತಿಳಿಸಬೇಕು ಎಂದಾಗ ಭೀಷ್ಮಾಚಾರ್ಯರು ಹೇಳುತ್ತಾರೆ, ಯುಧಿಷ್ಠಿರ, ಇದೇ ವಿಷಯದಲ್ಲಿ ಹಿಂದೆ ಕುಶಿಕನಿಗೂ ಚವನನಿಗೂ ನಡೆದ ಸಂವಾದವೊಂದುಂಟು. ಅದೇ ಇತಿಹಾಸವನ್ನು ನಿನಗೆ ತಿಳಿಸುವೆನು. ಭೃಗುವಂಶದ ಚವನನು ತನ್ನ ಕುಲದಲ್ಲಿ ಮುಂದೆ ಸಂಭವಿಸಬಹುದಾದ ಈ ವ್ಯತ್ಯಾಸವನ್ನು ಮೊದಲೇ ಜ್ಞಾನದೃಷ್ಟಿಯಿಂದ ತಿಳಿದು ಅದರ ಗುಣದೋಷಗಳ ಬಲಾಬಲಗಳನ್ನು ಮನಸ್ಸಿನಲ್ಲಿಯೇ ಚೆನ್ನಾಗಿ ವಿಮರ್ಶಿಸಿ ಕೊನೆಗೆ ಕುಶಿಕ ವಂಶವನ್ನು ನಿರ್ಮೂಲವಾಗಿ ದಹಿಸಿಬಿಡಬೇಕೆಂದೇ ಉದ್ದೇಶಿಸಿ ಕುಶಿಕನ ಬಳಿಗೆ ಬಂದು, ಓ ರಾಜ, ನಿನ್ನೊಡನೆ ವಾಸ ಮಾಡಬೇಕೆಂದು ನನಗೆ ಇಚ್ಛೆಯುಂಟು ಎಂದನು. ಅದಕ್ಕೆ ಕುಶಿಕನು, ಹೇ ಭಗವನ್, ಈ ಲೋಕದಲ್ಲಿ ಅಭಿಜ್ಞರು ಸಪತ್ನೀಕರಾಗಿ ಆತಿಥ್ಯ ಧರ್ಮವನ್ನು ಅನುಷ್ಠಿಸುವವರು ಅದನ್ನೇ ಕನ್ಯಾದಾನ ಮಾಡುವಾಗಲೂ ಬಾಯಿಂದ ಆಡುವರು. ಆದರೆ ಈ ಧರ್ಮ ಕಾರ್ಯವು ಬಹುದಿನಗಳಿಂದ ತಪ್ಪಿ ಹೋಗಿದೆ. ಅದನ್ನು ಈಗ ನಾನು ಅನುಸರಿಸುವೆನು. ನನಗೆ ಅನುಮತಿಯನ್ನು ಕೊಡಬೇಕು ಎಂದನು. ಈ ಮಾತನ್ನು ಕೇಳಿ ಕುಶಿಕನು ತನ್ನ ಭಾರ್ಯೆಯೊಡನೆ ಚವನನಿಗಾಗಿ ಆಸನವನ್ನು ಅರ್ಘ್ಯಪಾದ್ಯಗಳನ್ನು ತೆಗೆದುಕೊಂಡು ಅವನಿದ್ದಲ್ಲಿಗೆ ಬಂದನು. ಸುವರ್ಣ ಕಲಶದಿಂದ ಆ ಮುನಿಗೆ ಪಾದ್ಯವನ್ನು ಅರ್ಪಿಸಿದನು. ಇನ್ನೂ ವಿದ್ಯುಕ್ತವಾದ ಸತ್ಕಾರಗಳನ್ನೆಲ್ಲ ನಡೆಸಿದನು. ಮಧುಪರ್ಕವನ್ನು ಒಪ್ಪಿಸಿದನು. ಹೀಗೆ ಸತ್ಕಾರಗಳನ್ನು ನಡೆಸಿದ ಮೇಲೆ ಆ ಮಹರ್ಷಿಯನ್ನು ಕುರಿತು, ಓ ಮುನೀಂದ್ರ, ದಂಪತಿಗಳಾದ ನಾವಿಬ್ಬರು ನಿನ್ನ ಅಧೀನರು. ನಮ್ಮಿಂದ ನಿನಗೇನಾಗಬೇಕು ತಿಳಿಸು. ನಿನಗೆ ರಾಜ್ಯವು ಬೇಕೇ? ಧನವು ಬೇಕೇ? ಗೋವುಗಳು ಬೇಕೇ? ನೀನು ಯಜ್ಞದಾನಾದಿಗಳನ್ನು ನಡೆಸಬೇಕೇ? ನಿನ್ನ ಇಷ್ಟವೇನಿದ್ದರೂ ತಿಳಿಸು, ಎಲ್ಲವನ್ನೂ ನಡೆಸಿಕೊಡುವೆನು. ಇದು ಈ ನನ್ನ ಮನೆ, ಈ ನನ್ನ ರಾಜ್ಯ ಕೋಶಗಳು, ಈ ನನ್ನ ಧರ್ಮಾಸನವು, ಇವೆಲ್ಲವೂ ನಿನ್ನವೇ. ನೀನೇ ಇದಕ್ಕೆ ರಾಜನು. ಈ ರಾಜ್ಯವನ್ನು ನೀನೇ ಪರಿಪಾಲಿಸು. ನಾನು ನಿನಗೆ ಭೃತ್ಯನಾಗಿ ಇರುವೆನು ಎಂದನು. ಆಗ ಚವನನು ಸಂತೋಷದಿಂದ ಕುಶಿಕನನ್ನು ಕುರಿತು, ರಾಜ, ನನಗೆ ನಿನ್ನ ರಾಜ್ಯವಾಗಲಿ, ನಿನ್ನ ಧನವಾಗಲಿ, ಸ್ತ್ರೀಯರಾಗಲಿ, ಗೋವುಗಳಾಗಲಿ, ದೇಶಗಳಾಗಲಿ ಯಾವುದೂ ಬೇಕಾಗಿಲ್ಲ. ನಾನು ನಡೆಸಬೇಕಾದ ಯಜ್ಞವೂ ಇಲ್ಲ. ಆದರೆ ನನ್ನದೊಂದು ಕಾರ್ಯವುಂಟು. ನಾನೊಂದು ನಿಯಮವನ್ನು ಆರಂಭಿಸಬೇಕೆಂದಿರುವೆನು. ನಿನಗೆ ಸಮ್ಮತವಾದರೆ ಆ ನನ್ನ ನಿಯಮ ಕಾಲದಲ್ಲಿ ನೀವಿಬ್ಬರು ನನ್ನ ಪರಿಚರ್ಯೆಯನ್ನು ನಡೆಸುತ್ತಿರಬೇಕು ಎಂದನು. ಆಗ ಅದನ್ನು ರಾಜದಂಪತಿಗಳಿಬ್ಬರು ಕೇಳಿ ಸಂತೋಷಿಸಿ ಹಾಗೆಯೇ ಆಗಲಿ ಎಂದರು. ಒಡನೆ ರಾಜನು ಆ ಚವನನನ್ನು ಕರೆತಂದು ಅವನಿಗಾಗಿ ಅತ್ಯಂತ ರಮಣೀಯವಾದ ಪ್ರತ್ಯೇಕವಾದ ಮನೆಯೊಂದನ್ನು ತೋರಿಸಿ, ಹೇ ಭಗವನ್, ಇದು ಇಲ್ಲಿ ನಿಮಗೆ ಬೇಕಾದ ಶಯನಾಸನಗಳು ಸಿದ್ಧವಾಗಿರುವವು. ಇಲ್ಲಿಯೇ ನೀವು ವಾಸ ಮಾಡುತ್ತಿರಬಹುದು. ನಿಮಗೆ ಬೇಕಾದ ಸೌಕರ್ಯಗಳನ್ನೆಲ್ಲ ನಡೆಸಲು ಸಿದ್ಧರಾಗಿರುವೆವು ಎಂದನು. ಹೀಗೆ ಅವರಿಬ್ಬರೂ ಸಂಭಾಷಣೆ ಮಾಡುತ್ತಿರುವಾಗಲೇ ಸೂರ್ಯಾಸ್ತಮಯವಾಯಿತು. ಆಗ ಚವನನು ತನಗೆ ಅನ್ನಪಾನಗಳನ್ನು ತರುವಂತೆ ಹೇಳಿದನು. ಆಗ ಕುಶಿಕರಾಜನು ವಿನಯದಿಂದ, ಓ ಮಹಾತ್ಮ, ನಿನಗೆ ಪ್ರಿಯವಾದ ಅನ್ನವಾವುದು? ಎಂತಹ ಅನ್ನಪಾನಗಳನ್ನು ಸಿದ್ಧಪಡಿಸಲಿ ಎಂದು ಕೇಳುತ್ತಾನೆ. ಆಗ ಚವನನು, ರಾಜ, ನಿನ್ನ ಐಶ್ವರ್ಯಕ್ಕೆ ತಕ್ಕಂತೆ ನನಗೆ ಆಹಾರವನ್ನು ಸಿದ್ಧಪಡಿಸು ಎಂದನು. ರಾಜನು ಹಾಗೆಯೇ ಆಗಲೆಂದು ಹೇಳಿ ತನ್ನ ವೈಭವಕ್ಕೆ ತಕ್ಕ ಆಹಾರವನ್ನು ತಂದೊಪ್ಪಿಸಿದನು. ಚವನನು ಅದನ್ನೆಲ್ಲ ಸಂತೋಷದಿಂದ ಭುಜಿಸಿ ಆ ದಂಪತಿಗಳನ್ನು ನೋಡಿ, ನನಗೆ ನಿದ್ರೆಯು ಬಾಧಿಸುತ್ತಿರುವುದು, ನಾನು ಮಲಗಬೇಕು ಎಂದನು. ಒಡನೆಯೇ ರಾಜನು ಅವನನ್ನು ಶಯನ ಸ್ಥಳಕ್ಕೆ ಕರೆತಂದು ಅಲ್ಲಿ ಮಲಗುವಂತೆ ಹೇಳಿದನು. ಚವನನು ಹಾಸಿಗೆಯಲ್ಲಿ ಮಲಗಿದ ಮೇಲೆ ರಾಜನು ಪತ್ನಿಯೊಡನೆ ಆ ಹಾಸಿಗೆಯ ಪಕ್ಕದಲ್ಲಿ ನಿಂತೇ ಇದ್ದನು. ಆಗ ಚವನನು, ರಾಜ, ನಾನಾಗಿ ನಿದ್ರೆಯಿಂದ ಎಚ್ಚರಗೊಳ್ಳುವವರೆಗೆ ನೀವು ನನ್ನನ್ನು ಎಬ್ಬಿಸಬಾರದು. ನಾನು ಮಲಗಿರುವವರೆಗೂ ನೀವಿಬ್ಬರೂ ಎಚ್ಚರವಾಗಿದ್ದು ನನ್ನ ಕಾಲುಗಳನ್ನು ಒತ್ತುತ್ತಿರಬೇಕು ಎಂದನು. ರಾಜದಂಪತಿಗಳು ಅದನ್ನು ಒಪ್ಪಿ
ರಾತ್ರಿಯೆಲ್ಲ ಅವನ ಕಾಲುಗಳನ್ನು ಒತ್ತುತ್ತಿದ್ದರು. ರಾತ್ರಿಯು ಕಳೆದು ಬೆಳಗಾದ ಮೇಲೆಯೂ ಆ ಮಹರ್ಷಿಯನ್ನು ಎಬ್ಬಿಸಲಿಲ್ಲ. ಅವನ ಶುಶ್ರೂಷೆಯನ್ನು ಬಹಳ ಎಚ್ಚರದಿಂದ ನಡೆಸುತ್ತಿದ್ದರು. ಚ್ಯವನನು 21 ದಿನಗಳವರೆಗೆ ಮೈಯನ್ನು ಕದಲಿಸದೆ ಒಂದೇ ಮಗ್ಗುಲಾಗಿ ಮಲಗಿಯೇ ಇದ್ದನು. ರಾಜನೂ ಕೂಡ ತನ್ನ ಪತ್ನಿಯೊಡನೆ ನಿದ್ರಾಹಾರಗಳನ್ನು ಬಿಟ್ಟು ಆ 21 ದಿನಗಳವರೆಗೂ ಮುನಿಯ ಉಪಚಾರದಲ್ಲಿಯೇ ಇದ್ದನು. ಚ್ಯವನನು ಆ 21 ದಿನಗಳಾದ ಮೇಲೆ ತಾನಾಗಿಯೇ ಹಾಸಿಗೆಯಿಂದೆದ್ದು ರಾಜದಂಪತಿಗಳೊಡನೆ ಯಾವುದೊಂದು ಮಾತನ್ನು ಆಡದೆ ಅವರನ್ನು ಕಣ್ಣೆತ್ತಿಯೂ ನೋಡದೆ ಥಟ್ಟನೆ ಅರಮನೆಯನ್ನು ಬಿಟ್ಟು ಹೊರಟು ಬಿಟ್ಟನು. ಆ ರಾಜದಂಪತಿಗಳು ಆಹಾರವಿಲ್ಲದೆ ಕೃಶರಾಗಿದ್ದರು. ಭಯದಿಂದ ಅವನನ್ನು ಹಿಂಬಾಲಿಸಿ ಹೊರಟರು. ಆಗಲೂ ಆ ಮುನಿಯು ಅವರನ್ನು ಹಿಂತಿರುಗಿ ನೋಡದೆ ಹಾಗೆಯೇ ಎಲ್ಲಿಯೋ ಕಣ್ಮರೆಯಾಗಿ ಬಿಟ್ಟನು. ಅದನ್ನು ನೋಡಿ ರಾಜನು ಮಹಾವ್ಯಸನದಿಂದ ಮೂರ್ಛಿತನಾಗಿ ಕೆಳಗೆ ಬಿದ್ದು ಬಿಟ್ಟನು. ಆಮೇಲೆ ಸ್ವಲ್ಪ ಹೊತ್ತಿನ ಮೇಲೆ ಚೇತರಿಸಿಕೊಂಡು ಪತ್ನಿಯೊಡನೆ ಸೇರಿ ಆ ಮುನಿಯನ್ನು ಅಲ್ಲಲ್ಲಿ ಹುಡುಕಲು ಪ್ರಯತ್ನಿಸಿದರು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 87ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.